ಅಂಜು, ಬೇಜಾರಾಯ್ತಾ? ಇಲ್ಲ ಸುಶಾಂತ್, ನೀವು ಅಮ್ಮನ ಮಾತನ್ನ ನಡ್ಸ್ಕೊಡ್ಬೇಕು ಅನ್ನೋ ಕಮಿಟ್ಮೆಂಟು ನನಗಿಷ್ಟ ಆಯಿತು. ಹೊರಡಣ್ವಾ? ನಿನ್ನ ತೋಳಲಿ ಹೇಗೆ ಮಗು ಮಲಗಿರೋ ಹಾಗೆ ಉಳಿದಿರುವೆನು ನಾನು ಎಂದು ಹೀಗೆ ಹೊಸ ಉಡುಗೊರೆಯೊಂದು ಸಿಕ್ಕಂತಿದೆ ನನಗೆ. ಅಂಜು, ಇನ್ನೆಷ್ಟು ದಿನ ಜೊತೆಗಿರ್ತೀವೋ ಏನೋ, ಅಲ್ಲಿವರೆಗೂ ಪ್ಲೀಸ್. ನಿನ್ನೆದುರಲಿ ನಾನು, ನನ್ನೆದುರಲಿ ನೀನು, ಜೊತೆ ಜೊತೆಯಲಿ ಹೀಗೆ ಇರುವೆ ಜೊತೆಗೆ. ನೀ ಪ್ರಾಣವು ನನಗೆ, ಈ ಪ್ರಾಣವು ನಿನಗೆ, ಉಸಿರಾಗಿರೋ ಹೀಗೆ ಉಸಿರ ಜೊತೆಗೆ. ಜಗದ ಸುಖವೆಲ್ಲವೂ ಇರಲಿ ಈ ಕೈಯಲ್ಲಿರುವವರೆಗೂ, ಕೊನೆಯವರೆಗೂ. ನಿನ್ನ ತೋಳಲಿ ಹೇಗೆ ಮಗು ಮಲಗಿರೋ ಹಾಗೆ ಉಳಿದಿರುವೆನು ನಾನು ಎಂದು ಹೀಗೆ. ಕಾವ್ಯ ರೆಡಿನೇನೆ? ಅಳಿ ಅಂದ್ರೆ ನೀವು ಇಲ್ಲೇ ಇದ್ದೀರಾ? ಸಾರಿ ಸಾರಿ, ಕ್ಯಾರಿ ಆನ್. ಅತ್ತೆ ಪರವಾಗಿಲ್ಲ, ಅದು ಅವಳ ಕಣ್ಣಲ್ಲಿ ಏನೋ ಧೂಳು ಬಿದ್ದಿತ್ತು, ಅದನ್ನ ತೆಗಿತಾ ಇದ್ದೆ ಅಷ್ಟೇ. ಏನಾಯ್ತೆ? ಕಣ್ಣಲ್ಲಿ ಏನ್ ಬಿತ್ತು? ಎಲ್ಲಿ 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 ನೋಡೋಣ. ಏನಿಲ್ಲಮ್ಮ, ಸಿದ್ಧಾರ್ಥರು ಆಗ್ಲೇ ತೆಗೆದ್ರು. ಹೌದಾ? ಅತ್ತೆ ನಂಗೆ ಸ್ವಲ್ಪ ಕೆಳಗೆ ಕೆಲಸ ಇದೆ, ಯು ಗೈಸ್ ಕ್ಯಾರಿ ಆನ್. ಇಟ್ಸ್ ಓಕೆ. ಪರವಾಗಿಲ್ಲ ಅತ್ತೆ, ಇಟ್ಸ್ ಓಕೆ. ಅಶ್ಶೋ, ಸಾರಿ ಕಣೆ ಕಾವ್ಯ, ನಾನೊಬ್ಳು ದಡ್ಡಿ, ಸಮಯ ಸಂದರ್ಭ ನೋಡ್ದೆ ಪುಸುಕದ ನುಗ್ಬಿಟ್ಟೆ. ನಿಮ್ ಪ್ರೈವಸಿಗೆ ಅಡ್ಡ ಬಂದ್ಬಿಟ್ಟೆ ಅಂತ ಅನ್ಸುತ್ತೆ. ಅಯ್ಯೋ ಹಾಗೇನಿಲ್ಲಮ್ಮ. ಇದೇನಿದು ದೃಷ್ಟಿ ಬೊಟ್ಟು? ಅದು ನಾನಿಟ್ಕೊಂಡಿದ್ದಲ್ಲ, ಅವರೇ ಇಟ್ಟಿದ್ದು. ಓ ಹೌದಾ? ಛೇ, ಸ್ವಲ್ಪ ಲೇಟಾಗಿ ಬಂದಿದ್ರೆ ನನ್ ಗಂಟೇನು ಹೋಗ್ತಿತ್ತು ಅಂತೀನಿ. ಈ ಹಾಳಾದ ಬುದ್ಧಿಗೆ ಏನು ಗೊತ್ತಾಗಲ್ಲ. ಸಾರಿ ಕಂದ. ಅದ್ಬಿಡು, ನೀನ್ ಯಾಕೆ ಹೀಗೆ ರೆಡಿ ಆಗಿದ್ಯಾ? ಏನಾಗಿದೆ? ಇಷ್ಟೊಂದು ಸಿಂಪಲ್ ಆಗಿ. ಬಿಡೆ, ಆ ಮುಖಕ್ಕೆ ಇಷ್ಟು ರೆಡಿ ಆಗಿರೋದೇ ಹೆಚ್ಚು. ಅದ್ ಸರಿ, ನೀನ್ ಯಾಕೆ ಇಷ್ಟು ಗ್ರ್ಯಾಂಡ್ ಆಗಿ ರೆಡಿ ಆಗಿದ್ಯಾ? ನಿಂಗೆ ಸ್ವಲ್ಪನೂ ಬುದ್ಧಿ ಇಲ್ಲ ಕಣೆ. ಅಮ್ಮ, ಎಲ್ಲ ಚೆನ್ನಾಗಿದ್ರೆ ನಿನಗ್ ಪ್ರಾಬ್ಲಮ್ ಆಗತ್ತೆ ಅನ್ಸುತ್ತೆ. ಅಯ್ಯ, ನಾನೀಗ ಏನ್ ಹೇಳ್ದೆ ಅನ್ಬಿಟ್ಟು. ಅಯ್ಯ, ಸೀರೆ ಚೆನ್ನಾಗಿಲ್ವಾ? ಆ ಮುಸಿಡಿಗೆ ಇದೆ ಜಾಸ್ತಿ. ಅಂಜು, ಏನು ಮನೇಲಿ ಪವರ್ ಇಲ್ವಾ? ನನ್ನ ಬರ್ಡೇ ದಿನಾನೇ ಪವರ್ ತೆಗ್ದಿದ್ದಾರೆ ನೋಡು, ಎಂತ ವಿಘ್ನ. ಸುಶಾಂತ್, ಹಾಗೆಲ್ಲ ಏನೂ ಇಲ್ಲ. ಅಥವಾ ನೀವೆಲ್ಲ ಸೇರ್ಕೊಂಡು ಏನೋ ಪ್ಲಾನ್ ಮಾಡಿ ನನ್ನ ಹೆದರಿಸ್ತಿದ್ದೀರಾ? ನಿಮ್ಮ ಸೆಲೆಬ್ರೇಷನ್ನ ಹೆಂಗ್ ಹಾಳು ಮಾಡ್ತೀನಿ ನೋಡ್ತಾ ಇರಿ. ಹೇಗಿತ್ತು ಸರ್ಪ್ರೈಸ್? ಹೌದು ಅಳಿ ಅಂದ್ರೆ, ನಿಮ್ಗೆ ಸಾಯಂಕಾಲ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ತೀವಿ ಅಂತ ಹೇಳಿ ಮಾಡೋದ್ರಲ್ಲಿ ಏನ್ ಮಜಾ ಇದೆ ಹೇಳಿ. ಅದಕ್ಕೆ ನಿಮ್ ತಾಯಿಯವ್ರನ್ನು ಇನ್ವಾಲ್ವ್ ಮಾಡ್ಕೊಂಡು ನಾವೆಲ್ಲ ಪ್ಲಾನ್ ಮಾಡಿ ಹೀಗ್ ಮಾಡಿದ್ವಿ. ಹೇಗಿದೆ ನಮ್ ಪ್ಲಾನ್? ಸುಶಾಂತ್, ಇವಾಗ ಖುಷಿನಾ? ತುಂಬಾ ಖುಷಿ ಆಯ್ತು ಬ್ರೋ. ನೀವೆಲ್ಲ ಸೇರ್ಕೊಂಡು ನನ್ನ ಬರ್ಡೇನ ಇಷ್ಟು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ.
ಈ ಮನೇಲಿ ನಾನು ಹುಟ್ಟಿದ್ದಕ್ಕೆ ಐ ಆಮ್ ಫೀಲಿಂಗ್ ರಿಯಲಿ ಪ್ರೌಡ್. ಹೌದಪ್ಪ, ಈ ವರ್ಷ ನಿನ್ ಬರ್ಡೇ ತುಂಬಾ ಸ್ಪೆಷಲ್. ಬ್ರೋ, ಇವತ್ ನಿನ್ ಬರ್ಡೇ. ಇವತ್ತೇನಾದ್ರೂ ಅತ್ರೆ ವರ್ಷ ಪೂರ್ತಿ ಅಳ್ತಾ ಇರ್ಬೇಕಾಗತ್ತೆ. ಏಯ್, ಬಟ್ ಸ್ಟಿಲ್ ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಸುಶಾಂತ್, ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಸುಶಾಂತ್, ಕೇಕ್ ಕಟ್ ಮಾಡು. ಹೇ, ಒಂದ್ ನಿಮಿಷ. ಮರ್ತಿದ್ದೆ, ನಿಮ್ಮಿಬ್ರನ್ನ ನನ್ನ ಫ್ರೆಂಡು ಹೊರಗಡೆ ನೋಡ್ದೆ ಅಂತ ಫೋನ್ ಮಾಡಿದ್ದ. ಅದೇ ವೇದ, ನೀವಿಬ್ರು ಅಲ್ಲಿ ಹೋಗಿದ್ರಲ್ಲ, ಫ್ಯಾಮಿಲಿ ಸಮೇತ ಬರ್ಬೇಕಿತ್ತು. ಯಾಕೆ ಇವ್ರಿಬ್ರೇ ಬಂದಿದ್ದಾರೆ ಅಂತ ಕೇಳ್ತಾ ಇದ್ದ. ನನಗ್ ಗೊತ್ತಿರ್ಲಿಲ್ವಲ್ಲ, ಏನ್ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅವನೇ ಫೋನ್ ಮಾಡಿದ್ದ ವೇದ. ಹಾ, ಹೋಗ್ಲಿ ಬಿಡಿ. ದೇವ್ರ ದರ್ಶನ ಎಲ್ಲ ಚೆನ್ನಾಗಿರ್ಬೇಕಲ್ಲ. ಅದ್ ಸರಿ, ನೀವು ಯಾವ ದೇವಸ್ಥಾನಕ್ಕೆ ಹೋಗಿದ್ದೀರಿ ಅಂತ ಹೇಳಲೇ ಇಲ್ವಲ್ಲ? ಅಲ್ಲ, ಯಾವ ದೇವಸ್ಥಾನ ಅಂತ ಹೇಳೋದ್ರಲ್ಲಿ ಏನಿದೆ ವೇದ? ಡ್ಯಾಡ್, ಯಾಕೆ ಪದೇ ಪದೇ ಅದೇ ವಿಷಯನ ಕೇಳ್ತಿದ್ದೀರಾ? ಅಮ್ಮ ಏನೋ ಮಾಡಿದ್ದಾರೆ ಅಂದ್ರೆ ಅದು ಸರಿಯಾಗೇ ಇರುತ್ತೆ. ಅದ್ರ ಬಗ್ಗೆ ನಿಮಗ್ ತಿಳ್ಕೊಳ್ಳೋದಕ್ಕೆ ಏನು ಕುತೂಹಲ? ಅದು ಹಾಗಲ್ಲ ಕೊಡು ಸುಶಾಂತ್. ವೇದ, ಎಲ್ರ ಮುಂದೆ ಹೇಳೋದಕ್ಕೆ ನಿನ್ಗೇನಾದ್ರೂ ಸಂಕೋಚ ಆಗಂಗಿದ್ರೆ ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಪರವಾಗಿಲ್ಲ ಬಿಡು ವೇದ. ಇಟ್ಸ್ ಓಕೆ. ಕೇಕ್ ಕಟ್ ಮಾಡೋಣ ಬನ್ನಿ. ಡ್ಯಾಡ್, ಇವಾಗ ನಾವ್ ಎಲ್ಲಿಗೆ ಹೋಗಿದ್ವಿ ಅಂತ ನಿಮಗೆ ಗೊತ್ತಾಗ್ಬೇಕು ತಾನೆ? ನಾನೇ ಹೇಳ್ತೀನಿ. ಇಲ್ಲ, ಅದು ಸುಶಾಂತ್, ನೀನು ಸುಮ್ಮನೆ ಹೋಗಿ ಕೇಕ್ ಕಟ್ ಮಾಡು. ಲೇಟ್ ಆದ್ರೂ ಪರವಾಗಿಲ್ಲ. ಎಲ್ರು ನಿನ್ನ ಅನುಮಾನದಲ್ಲಿ ನೋಡೋದು ನನಗಿಷ್ಟ ಆಗ್ತಿಲ್ಲ. ನಾವ್ ಎಲ್ಲಿಗೆ ಹೋಗಿದ್ವಿ ಅನ್ನೋ ತಾನೆ ಇವ್ರ ಕ್ಯೂರಿಯಾಸಿಟಿ. ಅದನ್ನ ಹೇಳಿದ್ರೆ ಎಲ್ರು ಸುಮ್ಮನೆ ಆಗ್ತಾರೆ. ಅದು ಡ್ಯಾಡ್. ಸುಶಾಂತ್, ಸುಮ್ಮನೆ ಇರು ಅಂತ ಹೇಳಿದ್ನಲ್ಲ. ಅಲ್ಲಮ್ಮ, ಸುಮ್ಮನೆ ಇರು ಅಂತ ಹೇಳಿದ್ ಕೇಳಿಸ್ಲಿಲ್ವಾ? ಮಾ, ಒಂದ್ ಸಾರಿ ಹೇಳಿದ್ರೆ ಅರ್ಥ ಆಗಲ್ವಾ ನಿನ್ಗೆ? ನನ್ನ ಮಾತು ಮೀರಿನೂ ಹೀಗೆ ನಡ್ಕೊಳ್ತಾ ಇದೆಯಲ್ಲ ನೀನು. ಹೇಳೋ ವಿಷಯ ಆಗಿದ್ರೆ ಎಲ್ರೆದ್ರಿಗೂ ನಾನೇ ಹೇಳ್ತಿದ್ದೆ. ನಾನೇನೋ ಮಾಡ್ತಿದ್ದೀನಿ ಅಂದ್ರೆ ಅದ್ರ ಹಿಂದೆ ಇನ್ನೇನೋ ಅರ್ಥ ಇರುತ್ತೆ. ಅದನ್ನ ಮೀರಿ ನಡ್ಕೋಬೇಡ. ಸುಶಾಂತ್, ಸಾರಿ ಕಣಪ್ಪ. ಯಾವುದೋ ಟೆನ್ಷನಲ್ಲಿ ನಿನ್ನ ಬೈದ್ಬಿಟ್ಟೆ. ಸಾರಿ ಕಂದ. ಇನ್ನು ಬೇಜಾರೇನು ಕಂದ? ನಿನ್ನನ್ನು ಬೈಯೋ ರೈಟ್ಸು ಕೂಡ ಈ ಅಮ್ಮನ್ಗಿಲ್ವಾ? ಮಾ, ಪ್ಲೀಸ್ ಮಾ. ಮಾ, ಇವತ್ತು ನಾನು ಬರ್ಡೇ ಮಾಡ್ಕೋತಿದ್ದೀನಿ ಅಂದ್ರೆ ಅದಕ್ಕೆ ನೀನೇ ಕಾರಣ. ನನಗೆ ಬಯೋದಕ್ಕಲ್ಲ ಅಮ್ಮ, ಎಲ್ಲದಕ್ಕೂ ರೈಟ್ಸ್ ಇದೆ ನಿನಗೆ. ಪ್ಲೀಸ್ ಅಳ್ಬೇಡ. ನಗು ನಗು. ಬ್ರೋನ
ಸಡನ್ ಆಗಿ ನಗ್ಸೋ ಟ್ರಿಕ್ಕು ಅಮ್ಮಂಗ್ ಗೊತ್ತು, ಅಮ್ಮನ್ನ ನಗ್ಸೋ ಟ್ರಿಕ್ಕು ಬ್ರೋಗ್ ಗೊತ್ತು. ಅದೇ ನಮ್ಮಿಂದ ಏನಾದ್ರೂ ಬೇಜಾರಾಗಿದ್ರೆ 1 ವಾರ ಮೂತಿನ ಊದ್ಸ್ಕೊಂಡೇ ಇರ್ತಿದ್ದ. ಏಯ್ ಸುಮ್ಮನೆ ಇಲ್ದೇ ಇದ್ರೆ ಬಾಯಿಗೆ ಹೊಲ್ಗೆ ಹಾಕ್ಬಿಡ್ತೀನಿ ನೋಡಿ ಈಗ. ಸುಶಾಂತ್ ಬಾ ಕೇಕ್ ಕಟ್ ಮಾಡು ಬಾ. ನಡಿ. ಎಂದೆಂದಿಗೂ ನಗುತ್ತಿರು ನೀನು, ನಿನ್ನ ನಗುವಲ್ಲೇ ನಗುವೆನು ನಾನು. ನಿನ್ನ ನಗುವಿಗೆ ಬೆಲೆಯನ್ನು ಕಟ್ಟುವ ಬೆಲೆ ಇದೆ ಏನು ಭುವಿಯಲ್ಲಿ ಹೇಳು. ಆಕಾಶದ ಬುಟ್ಟಿಯ ಒಳಗೆ ಕೈ ಹಾಕಿ ತರುವೆನು ನಾನು, ಬಿಳಿ ಹಲ್ಲಿನ ಚಂದ್ರನ ಹೊಳಪನು ಉಡುಗೊರೆಯಾಗಿ ತೆಗೆದುಕೊ ನೀನು. ಯಾಕೆಂದರೆ ಬರ್ತಡೆ ನಿನ್ನ ಬರ್ತಡೆ ನಿನ್ನ ಬರ್ತಡೆ, ಎಂದೆಂದಿಗೂ ನಗುತ್ತಿರು ನೀ ನಗುತ್ತಿರು ನೀ ನಗುತ್ತಿರು. ತುಂಬಿರಲಿ ಹರುಷವು ಪ್ರತಿ ವರ್ಷವೂ ಪ್ರತಿ ನಿಮಿಷವೂ, ಜೊತೆಗಿರುವೆನು ಎಂದಿಗೂ ನಿನ್ನೊಂದಿಗೆ ಎಂದೆಂದಿಗೂ ಎಂದೆಂದಿಗೂ ನಗುತ್ತಿರು ನೀನು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಅಂಚು, ಥ್ಯಾಂಕ್ ಯು ಸೋ ಮಚ್. ನಾನು ಥ್ಯಾಂಕ್ ಯು ಆಲ್. ಎವ್ರಿಬಡಿ ಮೇಡ್ ಮೈ ಡೇ ಟುಡೇ. ಸುಶಾಂತ್, ಇನ್ನೂ ಸೆಲೆಬ್ರೇಷನ್ ಮುಗ್ದಿಲ್ಲ. ಈಗ ಇನ್ನೊಂದು ಸ್ಪೆಷಲ್ ಮೂಮೆಂಟ್ ಬಾಕಿ ಇದೆ. ಸ್ಪೆಷಲ್ ಮೂಮೆಂಟಾ? ಏನು ವಸು ಅದು? ಇಲ್ಲಿ ಇದೆಯಲ್ಲ ಗಿಫ್ಟ್ ಬಾಕ್ಸ್ಗಳು. ಹಾ, ಗಿಫ್ಟು ನನಗೆ ತಾನೆ. ಇಲ್ಲ ಬ್ರೋ, ದಾರಿಲ್ ಹೋಗೋರ್ಗೆ. ಟ್ಯೂಬ್ ಲೈಟ್. ಇವತ್ ನಿನ್ ಬರ್ಡೇ ಕಣೋ, ಗಿಫ್ಟ್ ಇನ್ ಯಾರಿಗ್ ಕೊಡ್ತಾರೆ? ಸುಶಾಂತ್, 1 ನಿಮಿಷ. ಈ ಗಿಫ್ಟ್ ನ ತಗೋಬೇಕಂದ್ರೆ ಒಂದ್ ಕಂಡೀಷನ್ ಇದೆ. ಕಂಡೀಷನಾ? ಹೌದು ಕಣೋ. ಏನು? ಇಲ್ಲಿ ನಾವೆಲ್ಲರೂ ಕೊಟ್ಟಿರೋ ಗಿಫ್ಟ್ ಇದೆ. ನೀನು ಒಂದೊಂದೇ ಗಿಫ್ಟ್ ನ ಓಪನ್ ಮಾಡಿ ಯಾರು ಕೊಟ್ಟಿದ್ದು ಅಂತ ನೀನ್ ಗೆಸ್ ಮಾಡ್ಬೇಕು. ಬರ್ಡೇ ದಿನ ಕ್ವಿಜ್ ಗೇಮ್. ಐ ಲೈಕ್ ಇಟ್. ಮತ್ತೆ ಹಾಗೆ ಕೊಟ್ಬಿಡಕ್ಕಾಗುತ್ತಾ? ಓ, ಇದೊಂಥರ ಚೆನ್ನಾಗೇ ಇದೆಯಲ್ಲ. ಇಡೀ ಮನೆಯವ್ರನ್ನ ನೀನ್ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅಂತ ತಿಳ್ಕೊಳ್ಳೋದಿಕ್ಕೆ. ಕರೆಕ್ಟಾಗಿ ಹೇಳಿದ್ರಿ ಮಾವ. ಹೌದಪ್ಪ, ಈ ಮನೆಯವನು ಅಂತ ನೀನು ಪ್ರೂವ್ ಮಾಡ್ಕೊಳಕ್ಕೆ ಇದು ಒಳ್ಳೆ ಚಾನ್ಸು. ಟ್ರೈ ಮಾಡು ಮಾಡು. ಅದ್ರ ಅವಶ್ಯಕತೆ ನನ್ನ ಮಗನಿಗಿಲ್ಲ. ಅವನು ಸರಿಯಾಗಿ ಹೇಳಲಿ ಹೇಳದೇ ಇರಲಿ, ಯಾವತ್ತಿದ್ರೂ ಅವನೀ ಮನೆ ಮಗನೇ. ಡೋಂಟ್ ವರಿ ಮಾ, ಇದೊಂಥರ ಚೆನ್ನಾಗಿದೆ. ನಾನು ಎಲ್ಲರೂ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ತಿಳ್ಕೊಳ್ಳೋದಕ್ಕೆ ಇದೊಂದು ಒಳ್ಳೆ ಗೇಮ್. ಡೋಂಟ್ ವರಿ ಮಾ, ನಾನು ನಿಮ್ಮ ಮಗ, ಎಲ್ಲ ಕರೆಕ್ಟಾಗಿ ಗೆಸ್ ಮಾಡ್ತೀನಿ. ಕಮಾನ್ ಬ್ರೋ, ಕಮಾನ್ ಕಮಾನ್.
ಇದು ಪಕ್ಕ ವಸುನೇ ಕೊಟ್ಟಿರೋದು ಅಲ್ವಾ ವಸು? ಬರೀ ಗೆಸ್ ಮಾಡೋದಷ್ಟೇ ಅಲ್ಲ ಸುಶಾಂತ್, ಯಾವ ಪರ್ಪಸ್ಗೆ ಕೊಟ್ಟಿದ್ದಾರೆ ಅಂತಾನೂ ಹೇಳ್ಬೇಕು. ಹೌದೌದು, ಗೆಸ್ ಮಾಡಬೇಕು. ಹೇಳು. ಓಕೆ, ವಸು ಟೈ ಕೊಟ್ಟಿದ್ದಾಳೆ ಅಂದ್ರೆ ಇದು ಡಿಸಿಪ್ಲಿನ್ ಇಂಡಿಕೇಟ್ ಮಾಡುತ್ತೆ. ನಾನು ಬ್ರೋ ಥರ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು ಅನ್ನೋದು ವಸು ಆಸೆ ಅಲ್ವಾ ವಸು? ಬ್ರೋ, ಇದನ್ನಂತೂ ನೀನ್ ಈಸಿಯಾಗಿ ಗೆಸ್ ಮಾಡ್ಬಿಡ್ತೀಯಲ್ವಾ? ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿರೋ ಅಂಜು ಈ ರೀತಿ ಲವ್ ಬರ್ಡ್ಸ್ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ನೀವೆಲ್ಲ ಇದನ್ನ ಅಂಜು ಕೊಟ್ಟಿರ್ಬೋದು ಅಂತ ಅನ್ಕೊಂಡಿದ್ದೀರಾ, ಆದರೆ ಇದನ್ನ ಕೊಟ್ಟಿರೋದು ಕಾವ್ಯ. ನಾನು ಅಂಜು ಈ ಲವ್ ಬರ್ಡ್ಸ್ ಥರ ಇರಬೇಕು ಅನ್ನೋದು ನಿನ್ನ ಆಸೆ ಅಲ್ವಾ ಕಾವ್ಯ? ರೀ, ಹಾ ಪ್ರೇಮು, ನೀವೇನ್ ಗಿಫ್ಟ್ ಕೊಟ್ಟಿದ್ದೀರಾ? ಹೇಗಿದ್ರು ಎಲ್ಲ ಗಿಫ್ಟ್ಗಳನ್ನ ಅಳಿಯದ್ರು ತೆಗೆದು ತೋರಿಸ್ತಿದಾರಲ್ವಾ, ಹಾಗೆ ನಾನು ಕೊಟ್ಟಿರೋ ಗಿಫ್ಟ್ನು ತೆಗೆದು ತೋರಿಸ್ತಾರೆ. ಅಲ್ಲಿವರೆಗೂ ತೆಪ್ಪಗೆ ನಿಂತಿರೋದು ಕಲ್ತ್ಕೊ. ಇದಂತೂ ಪಕ್ಕ ನನ್ನ ಮುದ್ದಿನ ಮಾವನೇ ಕೊಟ್ಟಿರ್ತಾರೆ ಅಲ್ವಾ ಮಾವ? ನಂದೆ 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 ನಂದೆ. ಕ್ಲಾಪ್ ಕ್ಲಾಪ್ ಪ್ರೇಮು, ಕ್ಲಾಪ್ ಕ್ಲಾಪ್ ಕ್ಲಾಪ್. ಪ್ರತಿದಿನ ಶುರುವಾಗೋ ಈ ಕಾಫಿ ಮಗ್ಗಿಂದಲೂ ನಾನು ಅಂಜು ಜೊತೆಗೆ ಇರಬೇಕು ಅನ್ನೋದು ನಿಮ್ಮ ಆಸೆ ಅಲ್ವಾ ಮಾವ? ಹೌದೌದು, ಕರೆಕ್ಟ್ ಹೇಳಿ ಅಂದ್ರೆ ಕರೆಕ್ಟ್ ಕರೆಕ್ಟ್. ಪ್ರತಿದಿನ ಮಾತ್ರ ಅಲ್ಲ ಅಳಿ ಅಂದ್ರೆ 7 ಜನ್ಮಕ್ಕೂ ನೀವು ಅಂಜು ಹೀಗೆ ಸಂತೋಷವಾಗಿ ಖುಷಿ ಖುಷಿಯಾಗಿರ್ಬೇಕು ಅನ್ನೋದು ನನ್ನ ಆಸೆ. ಇದು ಬ್ರೋನೇ ಕೊಟ್ಟಿರೋದು. ವಾವ್, ಸೂಪರ್ ಸುಶಾಂತ್, ಕರೆಕ್ಟಾಗಿ ಗೆಸ್ ಮಾಡಿದೆ. ನನ್ನ ಫ್ಯೂಚರ್ ನನ್ನ ಕೈಯಲ್ಲೇ ಇದೆ ಅಂತ ಸಿಂಬಾಲಿಕ್ ಆಗಿ ಕೊಟ್ಟಿದ್ಯಾ ಅಲ್ವಾ ಬ್ರೋ? ಈ ರಿಷಿಗೆ
ಅವಳಿಗೇನು ಬೇಕೋ ಅದನ್ನೇ ಬೇರೆಯವ್ರಿಗೆ ಗಿಫ್ಟಾಗಿ ಕೊಡ್ತಾಳೆ ಅಲ್ವಾ ರಿಷಿ? ಬ್ರೋ ಥ್ಯಾಂಕ್ ಯು ರಿಷಿ, ಥ್ಯಾಂಕ್ ಯು ಸೋ ಮಚ್.